ನೋಡಿರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ ಟ್ರಯಾಂಗಲ್ ಚಾಪ್ಟರ್ ಎಕ್ಸಾಮಿನೇಷನ್ 2026 ಇಂಗ್ಲೀಷ್ ಮೀಡಿಯಮ್ ಸ್ಟೇಟ್ ಸಿಲೆಬಸ್ ಆ್ಯಂಡ್ ಸಿ ಬಿ ಎಸ್ ಸಿಲೆಬಸ್ ಥೆರಮ್ 6.1 ಇದು ತೇಲ್ಸ್ ಥೆರಮ್ ಅಂತಾರೆ. ಬಿ ಪಿ ಟಿ ಅಂತ ಕರೀತಾರೆ, ಬೇಸಿಕ್ ಪ್ರೊಪರೇಷನಲ್ ಥೆರಮ್. ನೋಡಲಿ, ಇಫ್ ಎ ಲೈನ್ is drawn parallel to one side of triangle to intersect the other two sides in distinct points, the other two sides divide in the same ratio ಅಂತ ಪ್ರೂವ್ ಮಾಡೋಕ್ಕಾಗಿದೆ. ಇದಕ್ಕೆ ತೇಲ್ಸ್ ಥೆರಮ್ ಅಂತ ಕರೀತಾರೆ, ಬಿ ಪಿ ಟಿ ಥೆರಮ್ ಅಂತ ಕರೀತಾರೆ. ಮತ್ತೊಮ್ಮೆ ಇಲ್ಲಿ ಬರ್ತೀನಿ, ತೇಲ್ಸ್ ಥೆರಮ್ ಆರ್ ಬಿ ಪಿ ಟಿ. ಇಫ್ ಎ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಟ್ರಯಾಂಗಲ್, ಈಗ ಒಂದು ಸೈಡಿಗೆ ಇದು ಪ್ಯಾರಲಲ್ ತೆಗಿಬೇಕು. ಹಿಂಗೆ ಪ್ಯಾರಲಲ್ ತೆಗೆದ್ರೆ ಈ ಎರಡು ಸೈಡ್ ಎ ಡಿ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಬೈ ಸಿ ಇ ಡಿವೈಡ್ ಆಗಿ ತೋರಿಸ್ಬೇಕು. If a line is drawn parallel to one side of a triangle to intersect the other two sides, distinct point ಅಂದ್ರೆ ಬೇರೆ ಬೇರೆ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತೈತಿ. ಡಿಸ್ಟಿಂಕ್ಟ್ ಪಾಯಿಂಟ್ ಅಂದ್ರೆ ದ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಟೂ ಸೈಡ್ಸ್ ಅಥವಾ ಎ ಡಿ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂದ್ರೆ ಒಂದು ಸೈಡಿಗೆ ಪ್ಯಾರಲ್ ತೆಗೆದ್ರೆ ರಿಮೈನ್ ಟೂ ಸೈಡ್ಸ್ ಆರ್ ಡಿವೈಡ್ ಆಗ್ತೈತಿ ಅಂತ ತೋರಿಸ್ಬೇಕು. ಇದಕ್ಕೆ ತೇಲ್ತೇವೆ ಮತ್ತು ಆಮೇಲೆ ಡಾಟಾ ನೋಡ್ರಿ. given in triangle ABC DE parallel to BC. Next, to prove that ಏನು ಪ್ರೂವ್ ಮಾಡೋಕ್ಕದ, AD by BD is equal to AE by C ಪ್ರೂವ್ ಆಗಬೇಕು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಬೇಕು. ಶೋ ಎನ್ ಎಸ್ ಟೆಸ್ಟ್ ಬರ್ ಸಾಕು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಏನು ಮಾಡಬೇಕು, ಡಿ ಎಮ್ ನೋಡಿ, ಇದು ರೈಟ್ ಆ್ಯಂಗಲ್ ಅಲ್ಲ, ಈ ಕಡೆ ಎ ಸಿಗೆ ಇ ಎನ್ ಪರ್ಪೆಂಡ್ ಎ ಬಿ. ಇ ಎನ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಇ ಎನ್ ಈ ಕಡೆ ತರಲ್ಲ, ಪರ್ಪೆಂಡಿಕ್ಯುಲರ್ ಟು ಎ ಬಿ ಕಾಮ ಡಿ ಎಮ್ ಪರ್ಪೆಂಡಿಕ್ಯುಲರ್ ಟು ಡಿ ಎಮ್, ಅದು ಪರ್ಪೆಂಡಿಕ್ಯುಲರ್ ಟು ಎ ಸಿ ಆ್ಯಂಡ್ ಜಾಯಿನ್ BE ಆ್ಯಂಡ್ CE CD ಎರಡು ಜಾಯಿನ್ ಮಾಡಬೇಕು. ಜಾಯಿನ್ BE ಆ್ಯಂಡ್ CD ಜಾಯಿನ್ ಮಾಡಿ ಪ್ರೂಫ್ ಕನ್ಸ್ಟ್ರಕ್ಷನ್ ಪ್ರೂಫ್ ನೋಡ್ರಿ. ಪ್ರೂಫ್ ಏನು ಮಾಡ್ಕೊಂಡಲ್ಲ, ಏರಿಯಾ ಆಫ್ ಟ್ರಯಾಂಗಲ್ ಏನಂತ ನೋಡ್ರಿ. ಏರಿಯಾ ಆಫ್ ಟ್ರಯಾಂಗಲ್ ಎಲ್ಲರೂ ಬೈಹ್ಯಾರ್ಟ್ ಮಾಡಬೇಕು. 1/2 ಬೇಸ್ ಇಂಟು ಹೈಟ್. 1/2 ಬೇಸ್ ಇಂಟು ಹೈಟ್ ಏರಿಯಾ ಆಫ್ ಟ್ರಯಾಂಗಲ್. ಮೊದಲು ಏನು ಮಾಡ್ತೀನಿ, ADE ಏರಿಯಾ ತೊಗೋತೀನಿ. ನಮಗೆ AD ಬರೀಬೇಕು, BD ಬರೀಬೇಕು. ಏರಿಯಾ ಟ್ರಯಾಂಗಲ್ ADE ಎರಡು ರೇಷಿಯೋ ಅದ, AD ಬೈ BD ಅದ. ಅದಕ್ಕೆ ಏರಿಯಾ ಟ್ರಯಾಂಗಲ್ BDE is equal to 1/2 ಬೇಸ್ ಏನಪ್ಪ ಇಲ್ಲಿ, ಬೇಸ್ AD ತೊಗೋಬೇಕು. ADಗೆ ಎತ್ತರ ಹೈಟ EN ಅಪೋನ್ 1/2 ಬೇಸ್ BD ಹೈಟ್. ಇದು ಎಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಇರ್ತದೆ. ಎಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ಗೆ ಏನಿರ್ತದೆ, ಹಿಂಗೆ ಇರ್ತಲ್ಲ, ಹೈಟ್ ಹೊರಗಡೆ ಬರ್ತದೆ. ಹೈಟ್ ಎಲ್ಲಿರ್ತದೆ, ಹಿಂಗೆ ಹೊರಗೆ ಬರ್ತದೆ, ಹಿಂಗೆ ಈ ಟೈಪ್ ಹೊರಗೆ ಬರ್ತದೆ. ಇದು ಹೈಟ್ EN ಅಂತ ತಿಳ್ಕೊಬೇಕು. ಇದು ಎಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಹಿಂಗೆ ರೈಟ್ ಆ್ಯಂಗಲ್, ಇದು ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗಡೆ ಬರ್ತಿತ್ತು. ಇದು ಹೈಟ್ ಹೊರಗೆ ಬರ್ತದೆ. EN ಎಬ್ಟ್ಯೂಸ್ ಆ್ಯಂಗಲ್ ಹೊರಗೆ ಬರ್ತದೆ. ಇದು 1/2 ಹೋಯ್ತು. EN ಹೋಯ್ತು. ಏನು ಉಳಿತು ನಮ್ಗೆ, ಏರಿಯಾ ಟ್ರಯಾಂಗಲ್ ADE, ಏರಿಯಾ ಟ್ರಯಾಂಗಲ್ BDE is equal to AD upon BD. ಇದು ಇಕ್ವೇಷನ್ ನಂಬರ್ 1 ಬೇಕು. ಇದು ಇಕ್ವೇಷನ್ ನಂಬರ್ 1.
ನೋಡಿರಿ ಇದೇ ರೀ ಸಿಮಿಲರ್ಲಿ ಏರಿಯಾ ಟ್ರಯಾಂಗಲ್ ಮತ್ತು ಎ ಡಿ ತೊಗೋಕು ಈ ಸೈಡ್ ಬೇಸ್ ತೊಗೋಕು ಅಪೋನ್ ಏರಿಯಾ ಟ್ರಯಾಂಗಲ್ ಡಿ ಇ ಸಿ ಒಮ್ಮೆ ಆ ಕಡೆ ಡಿ ಇ ಸಿ ಒಮ್ಮೆ ಎ ಡಿ ಬೇಸ ಬಿ ಡಿ ಬೇಸ ಎ ಇ ಬೇಸ ಇ ಸಿ ಬೇಸ ಯಾಕಂದ್ರೆ ನಮ್ಗೆ ಏನು ಬೇಕಾಗ್ಯದ ಪ್ರೂವ್ ದ್ಯಾಟಾಗ ಎ ಡಿ ಬೈ ಬಿ ಡಿ ಈಕ್ವಲ್ ಟು ಎ ಇ ಬೈ ಇ ಸಿ ಬೇಕಾಗ್ಯದ ದಿಸ್ ಈಕ್ವಲ್ ಟು ನೋಡಿರಿ ಏರಿಯಾ ಟ್ಯಾಂಕ್ 1/2 ಬೇಸ್ ಏನಿಲ್ಲಿ ಬೇಸ 1/2 ಎ ಇ ಇಂಟು ಎ ಯಾವತ್ತು ಡಿ ಎಮ್ ಪರ್ಸೆಂಟ್ ತೆಗಿಬೇಕು 1/2 ಸಿ ಇ ಇದು ಎಬ್ಟ್ಯೂಸ್ ಆ್ಯಂಗಲ್ ಇರೋದ್ರಿಂದ ಇದು ಹೈಟ್ ಏನಪ್ಪ ಮತ್ತು ಹೊರಗೆ ಬರ್ತೈತಿ ಡಿ ಎಮ್ ಮತ್ತೊಂದು ಮತ್ತು ಡಿ ಎಮ್ 1/5 ಆಯಿತು ಏನು ಹೋಯ್ತು ಏರಿಯಾ ಬರೆದ್ಬೇಡ ಏರಿಯಾ ಟ್ರಯಾಂಗಲ್ ಎ ಡಿ ಇ ಏರಿಯಾ ಟ್ರಯಾಂಗಲ್ ಡಿ ಇ ಸಿ ಈಕ್ವಲ್ ಟು ಎ ಇ ಅಪಾನ್ ಸಿ ಇ ಇದು ಸೆಕೆಂಡ್ ಆಯಿತು ಸೆಕೆಂಡ್ ಆಯಿತು ಇಲ್ಲಿ ಏರಿಯಾ ಟ್ರಯಾಂಗಲ್ ಎ ಡಿ ಇ ಇಲ್ಲಿ ನೋಡಿರಿ ಏರಿಯಾ ಟ್ರಯಾಂಗಲ್ ಎ ಡಿ ಇ ಅದಲ್ಲ ಡಿ ಇ ಸಿ ಅಂದ್ರೆ ಇಲ್ಲಿ ನೋಡಿರಿ ಇಲ್ಲಿ ಏನದ ಲಕ್ಷ ಒಟ್ಲಿ ಇಲ್ಲಿ ಮನೆಗೆ ಪ್ರೂವ್ ಮಾಡಿಲ್ಲ ಇಲ್ಲಿ ಎ ಡಿ ಅದ ಇಲ್ಲಿನೂ ಈ ಕಡೆನೂ ಎ ಡಿ ಅದ ಇಲ್ಲಿ ಏನದ ಬಿ ಡಿ ಅದ ಇಲ್ಲಿ ಏನದ ಡಿ ಸಿ ಅದ ಅದು ಇದನ್ನು ಬಿ ಡಿ ಇಟ್ಕೋಬೇಕು ಏರಿಯಾ ಬಿ ಡಿ ಇ ಎರಡೂ ಸೇಮ್ ಮಾಡ್ಕೋಬೇಕು ಎ ಇ ಬೈ ಸಿ ಇ ಇಕ್ವೇಷನ್ ಬರ್ ಸೆಕೆಂಡ್ ಎತ್ತಕೊಂಡು ತೆಗೀರಿ ಸೆಕೆಂಡ್ ಇಲ್ಲೊಂದು ರೀಸನ್ ಕೊಡಬೇಕು ಯಾಕಂದ್ರೆ ಸ್ಟ್ಯಾಂಡಿಂಗ್ ಅಂದು ಇಲ್ಲೊಂದು ರೀಸನ್ ಕೊಡಬೇಕು ಎರಡೂ ಸೇಮ್ ಬೇಸ್ ಮ್ಯಾಗ ಏರಿಯಾ ಅದ ಎರಡೂ ಸೇಮ್ ಬೇಸ್ ಮ್ಯಾಗ ಏರಿಯಾ ಅಂದ್ರೆ ಎರಡು ಏರಿಯಾ ಈಕ್ವಲ್ ಇರ್ತಾವೆ ಎರಡು ನೋಡ್ರಿ ಏರಿಯಾ ಏನದ ಇದೊಂದು ಬೇಸ್ ಅದಲ್ಲ ಇಲ್ಲಿ ಏನದಲ್ಲಿ ನೋಡಿ ಇದು ಬೇಸ್ ಎರಡು ಪ್ಯಾರಲಲ್ ಲೈನ್ಸ್ ಅವ ಈ ಪ್ಯಾರಲಲ್ ಲೈನ್ಸ್ನಾಗೆ ಒಂದದ ಮೇಲೆ ಪ್ಯಾರಲ್ ಲೈನ್ಸ್ನಾಗೆ ಒಂದೇ ಬೇಸ್ ಮ್ಯಾಗ ದಿ ಬೇಸ್ ಒಂದೇ ಬೇಸ್ ಮ್ಯಾಗವ ಒಂದೇ ಬೇಸ್ ಮ್ಯಾಗಿದ್ರೆ ಏರಿಯಾ ಎರಡು ಈಕ್ವಲ್ ಇರ್ತೈತಿ ಅಂತ ನಂಗೆ ಒಂದು ಬೇಕಾದ್ರೆ ರೀಸನ್ ಕೊಡ್ರಿ ಟ್ರಯಾಂಗಲ್ಸ್ on the same base and between the same parallel are equal in area ಎರಡು ಏರಿಯಾ ಈಕ್ವಲ್ ಅದ ಒಂದೇ ನೋಡಿ ಇದೇನದ ಮೊದಲಿಂದ ನೋಡಿ ಎರಡು ಇಲ್ಲಿನೂ ಎ ಡಿ ಅದ ಇಲ್ಲಿನೂ ಏನಪ್ಪ ಇಲ್ಲಿನೂ ಎ ಡಿ ಬಂದದ ಇಲ್ಲಿನೂ ಬಿ ಡಿ ಅದ ಇಲ್ಲಿನೂ ಬಿ ಡಿ ಅದ ಒಂದು ಕಡೆ ಈಕ್ವಲ್ ಆಯಿತು ಕಂಪೇರಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ ಈಕ್ವೇಟಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಕಂಪೇರಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ದೇರ್ಫೋರ್ ಏನು ಬರೀಬೇಕು ಇದ್ರದ್ದು ಏನಪ್ಪ ಇಲ್ಲಿ ಏನು ಬಂದದ ಎ ಡಿ ಬೈ ಬಿ ಡಿ ಬಂದದ ಇದೇ ಬರೀಬೇಕು ಎ ಡಿ ಬೈ ಬಿ ಡಿ ಕೂಡ ಎ ಬೈ ಸಿ ಇ ದೇರ್ಫೋರ್ ಎರಡು ಒಂದು ಕಡೆ ಈಕ್ವಲ್ ಅದ ಎ ಡಿ ಬೈ ಬಿ ಡಿ ಈಕ್ವಲ್ ಟು ಎ ಇ ಬೈ ಸಿ ಇ ಇದೇನು ತಿಳಿತಪ್ಪ ಅಂದ್ರೆ ಇದೇನು ತಿಳಿದು if a line is drawn parallel to one side of a triangle to intersect the other two sides in distinct point, the two sides are divided in the same ratio. ಎರಡು ಎ ಡಿ ಬೈ ಬಿ ಡಿ ಕೂಡ ಎ ಬೈ ಸಿ ಆಗ್ತೈತಿ ಅನ್ನ ಹೆನ್ಸ್ ಪ್ರೂವ್ಡ್. ಇದಕ್ಕೆ ಅಂತಾನೆ ತೇಲ್ಸ್ ಥಿಯರಮ್ ಅಥವಾ ಬಿ ಪಿ ಟಿ ಅಂತ ಕರೀತಾರೆ.